ಇಂದು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗುತ್ತೆ ಅನ್ನೋದರ ಡೀಟೇಲ್ಸ್ ನಾನು ಕೊಡ್ತಾ ಇದ್ದೆ ನಿಮಗೆ. ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಬಳಿಕ ಇದು ಮುಂದಿನ ವಾರ ರಾಜ್ಯಸಭೆಯಲ್ಲಿ ಕೂಡ ಮಂಡನೆ ಆಗುತ್ತೆ. ಉಭಯ ಸದನದಲ್ಲಿ ಅನುಮೋದನೆ ಮೂಲಕ ಹೊಸ ಕಾನೂನು ಜಾರಿಗೆ ಬರೋದಕ್ಕೆ ತಯಾರಿಯನ್ನ ನರೇಂದ್ರ ಮೋದಿಯವರ ಸರ್ಕಾರ ನಡೆಸ್ತಾ ಇದೆ. ತೀವ್ರ ವಿರೋಧದ ನಡುವೆಯೂ ವಕ್ಫ್ ತಿದ್ದುಪಡಿಗೆ ಸರ್ಕಾರ ಮುಂದಾಗಿದೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಮಸೂದೆ ಅಂಗೀಕಾರ ಆದರೆ ಮುಂದೇನು, ವಿಪಕ್ಷಗಳು ಮತ್ತು ಮುಸ್ಲಿಂ ಸಮುದಾಯದ ಮುಂದಿರುವಂತಹ ಅವಕಾಶ ಏನು, ಅದನ್ನ ಕೂಡ ತೋರಿಸ್ಬಿಡ್ತೀವಿ ನಿಮಗೆ. ಆಲ್ಮೋಸ್ಟ್ ಈಗ ಯಾರು ವಿರೋಧ ಮಾಡ್ತಿದಾರಲ್ಲ ಅವರಿಗೂ ಗೊತ್ತಿದೆ ಇದು ಪಾಸ್ ಆಗುತ್ತೆ ಅಂತ. ಯಾಕಂದ್ರೆ ನಂಬರ್ಸು NDA ಹತ್ರ ಚೆನ್ನಾಗೇ ಇದೆ. ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ಗೆ ಇದ್ದಷ್ಟು ಫ್ರೀ ಹ್ಯಾಂಡ್ ಇಲ್ಲದೆ ಇರಬಹುದು, ಆದರೆ ಸ್ನೇಹಿತರ ಬಳಗವನ್ನು ಸರಿಯಾಗಿ ಸಂಪಾದನೆ ಮಾಡಿದೆ NDA. ಹೀಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಯಾರೋ ಕೈ ಕೊಡ್ತಾರೆ ಅನ್ನುವಂತಹ ಆತಂಕ ಏನಿಲ್ಲ. ಈಗ ಇವ್ರಿಗೆ ಹೋರಾಟ ಮಾಡ್ತಿರೋರ್ದು ಏನು ಹಾಗಾದರೆ ಮುಂದೆ ನಡೆ ಡೀಟೇಲ್ಸ್ ಇದೆ ನೋಡಿ. ಉಭಯ ಸದನದಲ್ಲಿ ಮಸೂದೆ ಅಂಗೀಕಾರವಾದರೆ ಕಾನೂನು ಹೋರಾಟ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ವಿಪಕ್ಷಗಳು, ಮುಸ್ಲಿಂ ಸಮುದಾಯದ ಸಂಘಟನೆಗಳು ಇದನ್ನು ನಿಶ್ಚಿತವಾಗಿ ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸುತ್ತೆ. ನೀವು ಟ್ರಿಪಲ್ ತಲಾಕ್ದು ಒಂದು ನಿರ್ಧಾರವನ್ನು ತಗೊಂಡ್ರು ಗೊತ್ತಾ ಮೋದಿ ಸರ್ಕಾರ ಫಸ್ಟ್ ಟರ್ಮ್ನಲ್ಲಿ, ಇನ್ಸ್ಟೆಂಟ್ ಟ್ರಿಪಲ್ ತಲಾಕ್ಗೆ ಅವಕಾಶ ಇಲ್ಲ ಅಂತ. ಆಗ ಡೈರೆಕ್ಟಾಗಿ ಒಂದು ತಿಂಗಳಲ್ಲಿ ಕೋರ್ಟಿಗೆ ಸುಮಾರು ಅರ್ಜಿಗಳು ಸಲ್ಲಿಕೆ ಆದವು. ಈಗಲೂ ಕೂಡ ಅಂಥದ್ದು ಅವಕಾಶಗಳು ಇದೆ. ವಿಪಕ್ಷ, ಮುಸ್ಲಿಂ ಸಮುದಾಯದ ಸಂಘಟನೆಗಳು ಪ್ರಶ್ನಿಸಿ ಅರ್ಜಿಯನ್ನು ಹಾಕ್ಬೋದು. ಬಿಲ್ ಸಂವಿಧಾನದ ವಿರೋಧ ಅಂತ ಸುಪ್ರೀಂಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹಿಂದೆ ಟ್ರಿಪಲ್ ತಲಾಕ್ ಅಂಗೀಕಾರದ ಬಳಿಕ ಕೂಡ ಸುಪ್ರೀಂನಲ್ಲಿ ಪ್ರಶ್ನೆ ಮಾಡಿ ಅರ್ಜಿ ಸಲ್ಲಿಕೆ ಆಗಿತ್ತು. ವಿಚಾರಣೆ ವೇಳೆ ಒಂದು ವೇಳೆ ವಿಪಕ್ಷ ಮತ್ತು ಮುಸ್ಲಿಂ ಸಮುದಾಯದ ವಾದವನ್ನು ಒಪ್ಪಿದರೆ ಮಸೂದೆಯ ಕೆಲ ಭಾಗಗಳ ರದ್ದು ಅಥವಾ ತಿದ್ದುಪಡಿಗೆ ನಿರ್ದೇಶನವನ್ನು ಕೊಡಬಹುದು. ಇಲ್ಲವೆಂದರೆ ಸರ್ಕಾರದ ನಡೆಯನ್ನು ಎತ್ತಿ ಹಿಡಿಬಹುದು. ವಾಟ್ ನೆಕ್ಸ್ಟ್, ಮುಂದೇನು ಅನ್ನೋ ಪ್ರಶ್ನೆಗೆ ಸಲ್ಲಿಸುವಂತಹ ಅರ್ಜಿಯ ತೂಕದ ಮೇಲೆ ಎಲ್ಲವೂ ಡಿಪೆಂಡ್ ಆಗುತ್ತೆ. ಮತ್ತು ಸರ್ಕಾರ ಕೂಡ ಇಲ್ಲಿ ಪ್ಲಾನ್ A ಪ್ಲಾನ್ B ಅಂತ ರೆಡಿ ಮಾಡಿ ಇಟ್ಕೊಂಡಿರುತ್ತೆ. ಈ ಲೀಗಲ್ ಹೋರಾಟಕ್ಕೂ ಕೂಡ ಅವರು ತಯಾರಿಯನ್ನು ರೆಡಿ ಆಗಿಬಿಟ್ಟು ಈ ಬಿಲ್ಲನ್ನು ಮಸೂದೆ ಮಾಡ್ತಿದ್ದಾರೆ.